ಈ ಸರ್ಕಾರದಲ್ಲಿ ಬಂದು ಸೇವೆ ಮಾಡುವಂತದ್ದು ಎಲ್ಲರಿಗೂ ಇದು ಸಿಗೋದಿಲ್ಲ. ಇದೇ ಹಾಲ್ ಅಲ್ಲಿ ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಫೇರ್ವೆಲ್ ಇಲ್ಲೇ ಕೊಟ್ಟಾಗ ಅದನ್ನ ಹೇಳ್ತಾ ಇದ್ದೆ. ನಮಗೆ ಈ ರೀತಿ ಎಷ್ಟು ಈ 6.5 ಕೋಟಿ 7 ಕೋಟಿ ಜನಸಂಖ್ಯೆಯಲ್ಲಿ ನಾವು ಕೆಲವೇ ಬೆಳಗ್ಗೆ ಅವರು ಈ ಜಾಗದಲ್ಲಿ ಈ ಚೇರಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಒಂದು ಅವಕಾಶ. ಆ ಒಂದು ಎಷ್ಟು ದಿನ ನಾವು ಅಲ್ಲಿ ಅಲ್ಲಿ ಕೂತಿರ್ತೇವೋ ಅಷ್ಟು ದಿನ ಜನಗಳಿಗೆ ಒಳ್ಳೆ ಅವರಿಗೆ ಸ್ಪಂದಿಸಿ ಅವರ ಕೆಲಸಗಳನ್ನ ಮಾಡಿಕೊಟ್ಟು ಅವರಿಗೆ ಪ್ರೊಯಾಕ್ಟಿವ್ ಆಗಿ ಯಾವುದೇ ರೀತಿಯ ತೊಂದರೆ ಕೊಡದೆ ಇದು ಮಾಡಿದ್ರೆ ಅವ್ರೇನು ಖುಷಿ ಪಟ್ಟು ಅವ್ರೇನು ಹರಿಸ್ತಾರೆ ಹಾರೈಸ್ತಾರೆ, ನಿಮಗೂ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ತಿಳ್ಕೊಂಡು ನಾವು ಮಾಡಿದಾಗ ನಿಜವಾಗ್ಲೂ ನಮಗೆ ಯಾವೊಂದು ಕೆಲಸವನ್ನ ದೇವರು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನಮಗೆ ಆತ್ಮಸಾಕ್ಷಿಯ ನಮಗೆ ಮೆಚ್ಚುಗೆ ಆಗೋ ತರ ಮಾಡಿದ್ರೆ ಅಂದ್ರೆ ಸಾಕು, ಬೇರೆ ಯಾರೇ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಪ್ರತಿದಿನ ಬರುವಂತವ್ರು ಅವರಿಗೆ ಎಲ್ಲಾ ರೀತಿಯಾದಂತಹ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ಕಡೆನೂ ಕೆಲಸ ಆಗದೆ ಕೊನೆಯ ಹಂತದಲ್ಲಿ ನಮ್ಮ ಹತ್ರ ಬರ್ತಾರೆ ಅಷ್ಟೇ. ಇಲ್ಲದೆ ಅಲ್ಲಿಂದ ಉಳ್ಕೊಂಡು ಯಾರು ಬರ್ತಾರೆ ಇಲ್ಲಿ ಇಷ್ಟು ದೂರವರೆಗೂ ಬರೋದು ಒಳಗಡೆ ಬರೋದು. ಈ ಸರ್ಕಾರದಲ್ಲಿ ಬಂದು ಸೇವೆ ಮಾಡುವಂತದ್ದು ಎಲ್ಲರಿಗೂ ಇದು ಸಿಗೋದಿಲ್ಲ. ಇದೇ ಹಾಲ್ ಅಲ್ಲಿ ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಫೇರ್ವೆಲ್ ಇಲ್ಲೇ ಕೊಟ್ಟಾಗ ಅದನ್ನ ಹೇಳ್ತಾ ಇದ್ದೆ. ನಮಗೆ ಈ ರೀತಿ ಎಷ್ಟು ಈ 6.5 ಕೋಟಿ 7 ಕೋಟಿ ಜನಸಂಖ್ಯೆಯಲ್ಲಿ ನಾವು ಕೆಲವೇ ಬೆಳಗ್ಗೆ ಅವರು ಈ ಜಾಗದಲ್ಲಿ ಈ ಚೇರಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಒಂದು ಅವಕಾಶ. ಆ ಒಂದು ಎಷ್ಟು ದಿನ ನಾವು ಅಲ್ಲಿ ಅಲ್ಲಿ ಕೂತಿರ್ತೇವೋ ಅಷ್ಟು ದಿನ ಜನಗಳಿಗೆ ಒಳ್ಳೆ ಅವರಿಗೆ ಸ್ಪಂದಿಸಿ ಅವರ ಕೆಲಸಗಳನ್ನ ಮಾಡಿಕೊಟ್ಟು ಅವರಿಗೆ ಪ್ರೊಯಾಕ್ಟಿವ್ ಆಗಿ ಯಾವುದೇ ರೀತಿಯ ತೊಂದರೆ ಕೊಡದೆ ಇದು ಮಾಡಿದ್ರೆ ಅವ್ರೇನು ಖುಷಿ ಪಟ್ಟು ಅವ್ರೇನು ಹರಿಸ್ತಾರೆ ಹಾರೈಸ್ತಾರೆ, ನಿಮಗೂ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ತಿಳ್ಕೊಂಡು ನಾವು ಮಾಡಿದಾಗ ನಿಜವಾಗ್ಲೂ ನಮಗೆ ಯಾವೊಂದು ಕೆಲಸವನ್ನ ದೇವರು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನಮಗೆ ಆತ್ಮಸಾಕ್ಷಿಯ ನಮಗೆ ಮೆಚ್ಚುಗೆ ಆಗೋ ತರ ಮಾಡಿದ್ರೆ ಅಂದ್ರೆ ಸಾಕು, ಬೇರೆ ಯಾರೇ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಪ್ರತಿದಿನ ಬರುವಂತವ್ರು ಅವರಿಗೆ ಎಲ್ಲಾ ರೀತಿಯಾದಂತಹ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ಕಡೆನೂ ಕೆಲಸ ಆಗದೆ ಕೊನೆಯ ಹಂತದಲ್ಲಿ ನಮ್ಮ ಹತ್ರ ಬರ್ತಾರೆ ಅಷ್ಟೇ. ಇಲ್ಲದೆ ಅಲ್ಲಿಂದ ಉಳ್ಕೊಂಡು ಯಾರು ಬರ್ತಾರೆ ಇಲ್ಲಿ ಇಷ್ಟು ದೂರವರೆಗೂ ಬರೋದು ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. MS ಬಿಲ್ಡಿಂಗ್ ಅಲ್ಲಿ ಬಿಡ್ತಾರೆ, ವಿಧಾನಸೌಧ ವಿಕಾಸದಲ್ಲಿ ಬಿಡೋದಿಲ್ಲ. ಅಂತ ಒಂದು ನಿಟ್ಟಿನಲ್ಲಿ ಅವರಿಗೆ ಯಾರೇ ಬರಲಿ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಮಾಡೋದೇ ಒಳ್ಳೇದಾಗತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಮ್ಮ ಕುಟುಂಬದವ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಮುಂದೆ ಹೆಚ್ಚು ಶ್ರೇಯಸ್ಸು ಪಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಧನ್ಯವಾದ.